ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರಗೌಡ. ಹಾಯ್, ನಾವು ಅರ್ಲಿಂಗ್ ಮಾರ್ನಿಂಗ್ಗೆ ಎದ್ದು ನಾನು ಡ್ಯಾಡಿ ಇಬ್ಬರು ಕಾಫಿ ಕುಡಿದು ಮಟನ್ ತರಕೊಳ್ಟ್ವಿ. ಈಗ ನಾವು ಇಲ್ಲಿ ಮರಿನ ಕಡಿದು ಮಾಡೋಕ್ಕೆಲ್ಲ ಸ್ಪೇಸ್ ಇಲ್ಲ, ಮತ್ತು ಮುಂಚೆಯಿಂದನೂ ನಾವು ಕಡಿಯೋದೆಲ್ಲ ನಡೆಸ್ಕೊಂಬಂದಿಲ್ಲ ಅಮ್ಮ ಮನೆಯಲ್ಲಿ. ನಾವು ಉಪಹಾರ ಎಲ್ಲ ಹಾಕಿ ಆದಮೇಲೆ ರೆಡಿ ಮಟನ್ ತಂದು ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ತಂಗಿ ಎಲ್ಲ ತೀರ್ಥ ತಗೊಂಬರ್ತಾರೆ. ಅದನ್ನು ಅಡುಗೆಗೆ ತೀರ್ಥ ಹಾಕ್ಬಿಟ್ಟು ಊಟಕ್ಕೆ ಬಡಿಸ್ತೀವಿ. ಬನ್ನಿ, ಇವಾಗ ಮಟನ್ ಎಲ್ಲ ತೊಗೊಂಬಂದಿದ್ದೀವಿ, ಅದ್ರದ್ದೆಲ್ಲ ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬರೋಣ. ನಾವಿವಾಗ ಸದಾಶಿವನಗರಕ್ಕೆ ಬಂದ್ವಿ. ಇಲ್ಲಿರೋ ಮಟನ್ ಸ್ಟಾಲಲ್ಲೇ ನಾವು ಮಟನ್ ತಗೊಳೋದು. ಒಂದು ಫುಲ್ ಮರಿ ತಗೊಂಡಿದ್ವಿ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಇವಾಗ ಕಟ್ ಮಾಡಿಸ್ಕೊಳೋಣ. ನಾನು ನಮ್ಮ ಡ್ಯಾಡಿ ಹೋಗ್ತಾ ಇದ್ದೀವಿ, ಬನ್ನಿ ನೋಡೋಣ. ನೋಡಿ, ನಮ್ಮ ಡ್ಯಾಡಿ ಬರ್ತಾರೆ ಈಗ. ಇದೇ ನಾವು ತಗೊಂಡಿರೋ ಮಟನ್ ಅಂತೂ ಫುಲ್ಲು ಸೂಪರಾಗಿತ್ತು. ಕೆಂಪು ಮಟನ್ನು, ಚರ್ಬಿ ಕಮ್ಮಿ ಇತ್ತು. ಇಬ್ಬರು ಕಟ್ ಮಾಡ್ತಿದ್ರು, ಇಬ್ಬರೂ ಫೈನಾಗಿ ಕಟ್ ಮಾಡಿಕೊಟ್ರು. ನೆಲ್ಲಿ ಮುಳ್ಳಲ್ಲಿರೋ ಮಟನ್ ಎಲ್ಲ ಸಪ್ರೇಟ್ ಮಾಡಿ, ನೆಲ್ಲಿ ಮುಳ್ಳೆಲ್ಲ ಚೆನ್ನಾಗಿ ಕಟ್ ಮಾಡಿ ಕೊಟ್ಟು. ಮಟನ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಚಿಕನ್ ಅಂಗಡಿ ಹತ್ರ ಬಂದ್ವಿ, ಚಿಕನ್ ಕಟ್ ಮಾಡಿಸೋಣ ಅಂತ. ಆಲ್ರೆಡಿ ನಾವು ಚಿಕನ್ ಎಲ್ಲ ಕ್ಲೀನ್ ಆಗಿತ್ತು, ಕಟ್ಟಿಂಗ್ ಮಾಡೋದೊಂದು ಪೆಂಡಿಂಗ್ ಇತ್ತು. ಕಟ್ ಮಾಡ್ತಿದ್ದಾರೆ ನೋಡಿ. ಇದು ಫಾರಮ್ ಕೋಳಿ, ಬಾಯ್ಲರ್ ಕೋಳಿ ಆಲ್ರೆಡಿ ಕಟ್ಟಾಗಿದೆ.
ಇದನ್ನೆಲ್ಲ ಕಟ್ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿಂದ. ಯೂಶ್ವಲಿ ಫ್ರಂಟ್ ರೋಡಲ್ಲೇ ಹೋಗ್ತಿದ್ವಿ ಗ್ರಾಮ ದೇವತೆ ಹತ್ರ, ಅದೆಲ್ಲ ಬ್ಲ್ಯಾಕ್ ಮಾಡಿದ್ದಾರೆ, ಅದರಿಂದ ಹಿಂದೆಯಿಂದ ಹೋದ್ವಿ. ಇದೇ ನೋಡಿ ನಮ್ಮ ದೇವಸ್ಥಾನ ಗ್ರಾಮ ದೇವತೆ. ಇಲ್ಲಿಂದ ನಾವು ವಾಪಸ್ ರಿಟರ್ನ್ ಮನೆಗೆ ಬಂದ್ವಿ. ಡೆಕೋರೇಷನ್ ಎಲ್ಲ ಈ ಸತಿ ಪ್ರತಿ ಸಲಿಗಿನ ಫುಲ್ಲು ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡಿದರು, ನೋಡಿ ಖುಷಿ ಆಯಿತು. ಮನೆಗೆ ಬಂದಮೇಲೆ ನಾವೆಲ್ಲ ಬೋಟಿ ಎಲ್ಲ ನಾನೇ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ತಂಗಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ನೆಕ್ಸ್ಟು ಮಟನ್ ಬೇಯಕ್ಕೆ ಇಟ್ವಿ. ಗೈಸ್, ಮಟನ್ ಸಾಂಬಾರ್ಗೆ ಟೊಮೊಟೊ ಪೇಸ್ಟ್, ಶುಂಠಿ ಸಪ್ರೇಟ್, ಹಾಗೆ ಬೆಳ್ಳುಳ್ಳಿ ಸಪ್ರೇಟ್, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಪ್ಪಿಂದೆಲ್ಲ ಪೇಸ್ಟ್ ಮಾಡಿಟ್ಟಿದ್ದೀನಿ ಗೈಸ್. ಫಂಕ್ಷನ್ ಮಾಡ್ತಿರೋದ್ರಿಂದ ಹೋಮ್ ಸ್ವಲ್ಪ ಮೆಸ್ಸಿ ಆಗಿತ್ತು. ಅದೆಲ್ಲ ಕ್ಲೀನ್ ಮಾಡಿ ಫಸ್ಟ್ ನಾನು ಸ್ಟವ್ ಪೂಜೆ ಮಾಡೋಣ ಅಂತ ಬಂದೆ. ಏನೇ ಶುರು ಮಾಡಬೇಕಾದ್ರೆ ಫಸ್ಟ್ ಅದಕ್ಕೆ ಪೂಜೆ ಮಾಡಿ ಗಾಡ್ ಬ್ಲೆಸ್ಸಿಂಗ್ಸ್ ತೊಗೊಂಡು ಶುರು ಮಾಡೋದು ಒಳ್ಳೆಯದಲ್ವ. ಸೊ ನಾನು ಬೇಗ ಎಲ್ಲ ನೀಟ್ ಮಾಡಿಬಿಟ್ಟು ಅದಕ್ಕೆ ಗ್ಯಾಸ್ ಪೂಜೆ ಮಾಡಿ ಫಸ್ಟ್ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಿಯನ್ ಎಲ್ಲ ಹಾಕಿದ್ದೀವಿ. ಸೊ ಚಿಕನ್ ಎಲ್ಲ ಕಟ್ ಮಾಡಿಸಿರೋದು, ಹಾಗೆ ಮಟನ್ನ ಅಮ್ಮ ವಾಶ್ ಮಾಡ್ತಿದ್ದಾರೆ ಅದಕ್ಕೆ ಒಗ್ಗರಣೆಗೆ ಹಾಕೋಣ ಅಂತ. ಸೊ ಹಾಕ್ತಾಯಿದ್ದಾರೆ ಒಗ್ಗರಣೆಗೆ. ನಮ್ಮ ಚಿಕ್ಕಪ್ಪ ಅದನ್ನೆಲ್ಲ ನೀಟಾಗಿ ಬಾಡಿಸ್ತಾ ಇದ್ದಾರೆ. ಸೊ ಇದಕ್ಕೀಗ ಸೊಪ್ಪುಗಳು ಆ್ಯಡ್ ಮಾಡಿದ್ದಾರೆ. ಹುಳಿ ಸೊಪ್ಪು, ಮೆಂತ್ಯ ಸೊಪ್ಪು, ಆ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸೊಪ್ಪನ್ನ ಚಾಪ್ ಮಾಡಿರೋದನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಅದನ್ನೀಗ ನೀಟಾಗಿ ಸ್ಟಿರ್ ಮಾಡ್ತಿದ್ದಾರೆ. ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿದೆ. ಮಟನ್ ಅಂದು ಎಷ್ಟು ಟೆಂಡರಿ ಆಗಿದೆ ನೋಡಿ, ಸಖತ್ ರೆಡ್ ಆಗಿದೆ. ತುಂಬ ನೀಟಾಗಿರೋ ಮಟನ್ ತಂದಿದ್ದಾರೆ ನಮ್ಮಪ್ಪ ಮತ್ತು ನಮ್ಮಣ್ಣ. ಸೊ ಇಟ್ ಲುಕ್ಸ್ ಯಮ್ ಗೈಸ್. ನೋಡಿ ಗೈಸ್, ಇವಾಗ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಕುರ್ಪಿ ತೊಗೊಂಡೆಲ್ಲ ನೀಟಾಗಿ ಎಲ್ಲ ಸೈಡ್ಸು ನೀಟಾಗಿ ಈವನಾಗಿ ಬೇಯಲಿ ಅಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ನಾನು ಮುಟ್ಟಿದ್ರೆ ಚೆನ್ನಾಗಾಗುತ್ತೆ ಅಂತ, ಹೋಗಮ್ಮ ಒಂದ್ಸತಿ ಮಿಕ್ಸ್ ಮಾಡ್ಬಾ ಅಂತ. ಸೊ ಹೋದೆ. ಅಡ್ಡಾಗಿ ಕ್ಯಾಪ್ಚರ್ ಆಗಲ್ಲ. ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಿ ಮಟನ್ ಬೇಯಲಿ ಅಂತ ಬಿಟ್ವಿ. ಅಷ್ಟರಲ್ಲಿ ನಮ್ಮಣ್ಣ ಬೋಟಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೆಲ್ಲ ಬೋಟಿ ಕ್ಲೀನ್ ಮಾಡ್ತಾಯಿದ್ದ. ಬೋಟಿ ಫ್ರೈ ಟೇಸ್ಟಿ ಆಗಿರಬೇಕು ಅಂದರೆ ಫಸ್ಟ್ ಅದ್ರದ್ದು ಬೇಸ್ ಬೋಟಿ ನೀಟಾಗಿ ಕ್ಲೀನ್ ಆಗಿರಬೇಕು. ನಮ್ಮಣ್ಣ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಗೈಸ್. ಅದೆಲ್ಲ ಕ್ಲೀನ್ ಮಾಡಿ ಒಂದ್ಸತಿ ಸುಣ್ಣ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದನ್ನು ನೀಟಾಗಿ ಸಣ್ಣದಾಗಿ ಚಾಪ್ ಮಾಡ್ತಿದ್ದಾರೆ ನೋಡಿ. ಮೀನ್ವೈಲ್ ನಾನು ಪೂಜೆ ಮಾಡಬೇಕಾಗಿದ್ದರಿಂದ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನೇನು ಮುಟ್ತಾ ಇಲ್ಲ, ಅಲ್ಲಿ ಪೂಜೆ ಮಾಡಿ ಆರತಿ ಎಲ್ಲ ಎತ್ಕೊಂಡು ಹೋಗಬೇಕು. ಆ ಕಡೆ ಅಮ್ಮ ಚಿಕನ್ ಸಾಂಬಾರು ಬೇಯಿಸ್ತಾ ಇದ್ದಾರೆ. ನೆಕ್ಸ್ಟು ತಿಂಡಿಗೆ ಬೇಕು, ಮತ್ತು ಯಾರಾದರೂ ವೆಜಿಟೇರಿಯನ್ಸ್ ಬಂದರೆ ಅವ್ರಿಗೋಸ್ಕರ ಅಂತ ನಾನೇ ಪುಳಿಯೋಗರೆ ಗೊಜ್ಜು ಮಾಡಿದ್ದೆ. ಸಕ್ಕತ್ತಾಗಿತ್ತು ಗೈಸ್, ಸೂಪರಾಗಿ ಯಮ್ಮಾಗಿ, ಖಾರ ಹುಳಿ ಸಿಹಿ ಎಲ್ಲ ಈವನ್ ಆಗಿತ್ತು. ಎಲ್ಲರೂ ಇಷ್ಟಪಟ್ಟರು. ಮತ್ತು ನಮ್ಮ ಅಕ್ಕಂದ್ರಿಗೆ ಎಲ್ರಿಗೂ ಇಷ್ಟ ಆಗಿ ಬಾಕ್ಸ್ಗೆ ಹಾಕ್ಕೊಡಮ್ಮ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ನಂಗೆ ಅವ್ರು ತಿಂದಿದ್ದಕ್ಕಿಂತ ಆ ಥರ ಪಾರ್ಸಲ್ ಕೇಳಿದ್ರಲ್ಲ, ಸೊ ಸಖತ್ ಖುಷಿ ಆಯಿತು. ನನ್ನ ಗೊಜ್ಜು ಎಲ್ರಿಗೂ ಇಷ್ಟ ಆಯಿತು ಅಂತ. ನೆಕ್ಸ್ಟ್ ನಮ್ಮ ಕವಿತಾ ಆಂಟಿ ಸ್ವಲ್ಪ ವೆಜಿಟೇರಿಯನ್ಸ್ಗೆಲ್ಲ ಪಾಯಸ, ಅನ್ನ ಸಾಂಬಾರೆಲ್ಲ ಮಾಡೋಣ ಅಂತ ಮಾಡ್ತಾಯಿದ್ರು. ಟೊಮೊಟೊ ರಸಮ್ ಮಾಡಿದ್ದಾರೆ, ಹಾಗೆ ಶಾವಿಗೆ ಪಾಯಸ ಮಾಡ್ತಾಯಿದ್ರು. ಅವ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಲುಕ್ ಅಟ್ ಮೈ ಡೆಡಿಕೇಶನ್ ಗೈಸ್. ಬೆಳಗ್ಗೆಯಿಂದ ಫುಲ್ ನಾನೇ ರುಬ್ಬಿದ್ನ. ಆಮೇಲೆ ನಾನು ರೆಡಿ ಆದಮೇಲೆ ಸ್ವಲ್ಪ ರುಬ್ಬೋದಿತ್ತು ಅಂತ ಅದನ್ನು ಕಂಪ್ಲೀಟ್ ಮಾಡ್ಕೊಟ್ಟು ಹೋಗೋಣ ಅಂತ ರುಬ್ತಾ ಇದ್ದೀನಿ. ಸೊ ಪ್ರೌಡ್ ಆಫ್ ಮೀ. ಇದು ನಮ್ಮ ಬಾಡಿ, ನಮ್ಮ ಅಲ್ಮೋಟ್ಗೆ ಬಾಡಿ ನೋಡಿ ಗೈಸ್. ಬೋಟಮ್ಮ. ನೆಕ್ಸ್ಟು ಬೋಟಿ ಫ್ರೈಗೆ ಇಟ್ಕೊಂಡಿದ್ದಾರೆ. ಬೋಟಿ ಫ್ರೈಗೆ ಹೆಸರು ಕಾಳೆಲ್ಲ ಆ್ಯಡ್ ಮಾಡ್ತಿದ್ದಾರೆ, ಟೇಸ್ಟಿಯಾಗಿರುತ್ತೆ ಅಂತ. ಆಲೂಗಡ್ಡೆ, ಹೆಸರು ಕಾಳು ಎಲ್ಲ ಅದಕ್ಕೆ ಬ್ಲೆಂಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಕ್ಕ ಮಾಡ್ತಿದ್ದಾರೆ ನೋಡಿ ಗೈಸ್ ಬೋಟಿ ಫ್ರೈ.
ನಮ್ಮ ಆಂಟಿ ಇದಿರ್ಲ ನೋಡಿ ಹಾಯ್ ಮಾಡಿ ಹಾಯ್ ಮಾಡಿ ಅಕ್ಕ ನಿಮ್ಮ ತೀಸಾನು ಇವಳು ನಮ್ಮ ಬೇಬಿ ನಮ್ಮ ಬೋಡು ರಾಯಿಮ ಹಾಯ್ ಮಾಡ್ತೀನಿ ನಮ್ಮ ಅಕ್ಕ ಬಂದಿದ್ದಾರೆ ಅಕ್ಕ ಎಲ್ರಿಗೂ ಹಾಯ್ ಮಾಡಿ ಗೈಸ್ ನಮ್ಮ ಅಕ್ಕ ಬಂದಿದ್ದಾರೆ ನೋಡಿ ಗೈಸ್ ಬ್ಯಾಂಗ್ಳೂರಿಂದ ಅಕ್ಕ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಮಾಡಿ ಹಾಯ್ ಅಮ್ಮ ನೋಡಿ ಗೈಸ್ ನಮ್ಮಮ್ಮ ಕೆಲಸ ಮಾಡ್ಕೊಂಡು ನಮ್ಮ ಅಕ್ಕ ನಾನು ನೋಡಿ ಎಷ್ಟು ಸ್ಮೈಲ್ ಮಾಡ್ತಾ ಇದ್ದೀವಿ. ಪಾರ್ಟ್ 1 ಬ್ಲಾಗಲ್ಲಿ ನೀವು ನಾನು ಆರತಿ ಹೊತ್ಕೊಂಡು ಹೋಗಿದ್ದೆಲ್ಲ ನೋಡಿದ್ರಲ್ಲ. ಫಸ್ಟ್ ಟೆಂಪಲ್ ಹತ್ರ ಹೋಗ್ಬಿಟ್ಟು ಎಲ್ಲ ತೀರ್ಥ ಎಲ್ಲ ಇಸ್ಕೊಂಡು ನಾನು ಬರ್ತಾ ಇದ್ದೀನಿ. ಬಡ್ಸೋಕೆ ಮುಂಚೆ ಎಲ್ಲ ಅಡುಗೆಗೆ ಆ್ಯಡ್ ಮಾಡಬೇಕಾಗಿತ್ತು. ಸೊ ನಾನು ಟೆಂಪಲಿಂದ ಬರೋ ಅಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ನಮ್ಮ ಅಕ್ಕಂದ್ರೆಲ್ಲ ಮುದ್ದೆ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮುದ್ದೆ ಮಾಡ್ತಿದ್ದಾರೆ ನೋಡಿ ಗೈಸ್. ಗೈಸ್ ನಮ್ಮ ಅಕ್ಕ ಬಂದಿದ್ದಾರೆ ನೋಡಿ ಗೈಸ್. ಅಕ್ಕ ಆಯ್ ಮಾಡು ಎಲ್ರಿಗೂ. ಗೈಸ್ ಇವ್ರು ನಮ್ಮ ದೊಡ್ಡಕ್ಕ ಕಾಂತಲಕ್ಷ್ಮಿ ಅಂತ, ಅಂದರೆ ನಮ್ಮ ದೊಡ್ಡಮ್ಮ ಮಗಳು. ಮತ್ತು ಇವಳು ನಮ್ಮ ಇನ್ನೊಬ್ಳು ಅಕ್ಕ ಸವಿತಾ ಅಕ್ಕ ಅಂತ. ಹಾಗೆ ಇವರು ನಮ್ಮ ಆಂಟಿ ಮಾದೇವಿ ಆಂಟಿ, ಮತ್ತು ಅವ್ರ ಮಗ ಧನುಷ್ ಅಂತ. ನಮ್ಮ ಅಕ್ಕನ ನೋಡಿ ಗೈಸ್, ಅದೇ ನಮ್ಮ ದೊಡ್ಡಕ್ಕ ಇದ್ದಾರಲ್ಲ ಅವ್ರ ತಂಗಿ ಇವರು. ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಿದ್ದಾರೆ ನೋಡಿ. ಊಟ ಬೆಂಗಳೂರಿಂದ ನಮ್ಮ ಅಕ್ಕ ಬಂದಿದ್ದಾರೆ ನೋಡಿ ಗೈಸ್. ಅಕ್ಕ ಹಾಯ್ ಮಾಡು ಎಲ್ರಿಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ನಮ್ಮ ಆಂಟಿ ನೋಡಿ ಗೈಸ್. ಹಾಯ್ ಆಂಟಿ. ನಮ್ಮ ಅಕ್ಕನ ಸ್ವಲ್ಪ ಝೂಮಲ್ಲಿ ನೋಡಿ ಗಾಯ್ಸ್. ನಮ್ಮ ಅಕ್ಕನ ಹೆಂಗೆ ನಗ್ತಾಳೆ ನೋಡಿ ಗಾಯ್ಸ್. ಹಾಗೆ ಸ್ವಲ್ಪ ಹೊತ್ತು ಎಲ್ರಿಗೂ ಊಟ ಬಡಿಸಿದಾದ್ಮೇಲೆ ನನಗೂ ಸ್ವಲ್ಪ ಹೊಟ್ಟೆ ಹಸಿತಾಯಿತು. ನಾನು ನಮ್ಮ ಚೇತಕ್ಕ ಚಂದ್ರಕ್ಕ ಹಾಗೆ ಅವ್ರ ಪಾಪು ಎಲ್ಲ ಕೂತ್ಕೊಂಡಿದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್. ಮುದ್ದೆ, ಮಟನ್ ಸಾರು, ಬೋಟಿ ಫ್ರೈ ಎಲ್ಲ. ಇವರೆಲ್ಲ ನಮ್ಮ ಅಣ್ಣ ಕಲೀಗ್ಸು, ಐನಾಕ್ಸ್ ಅವರು. ನೋಡಿ ಗೈಸ್, ಇವತ್ತು ನಮ್ಮ ಮನೇಲಿ ಮುದ್ದೆ, ಮಟನ್ ಸಾರು, ಬೋಟಿ ಗೊಜ್ಜು ಹಾಗೂ ಚಿಕನ್ ಚಾಪ್ಸ್ ಮಸಾಲ ಸಲಾಡ್ ಇದೆ. ಈ ಜನುಮವೇ ಆಹಾ ದೊರಕಿದೆ ರುಚಿ ಸವಿಯಲು. ಆಹಾ ಹೇಗಿದೆ ಸಿಚುವೇಶನಿಗೆ ತಕ್ಕ ಸಾಂಗ್. ಗೈಸ್ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳೋಣ ಅಂದರೆ ಫಸ್ಟ್ ನಮ್ಮ ಅಕ್ಕ ಬಂದರು, ಆಮೇಲೆ ನಮ್ಮ ಅಮ್ಮ ಬಂದರು. ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿರೋದನ್ನ ಫುಡ್ನ ಎಂಜಾಯ್ ಮಾಡ್ತಾಯಿದ್ದೀನಿ. ಗೈಸ್ ನಮ್ಮ ಮನೆಗೂ ನಳ್ಳಿ ಮುಳ್ಳೆ ಬಿದ್ದೈತೆ ನೋಡಿ ಗೈಸ್. ಮಟನಲ್ಲಿ ನಳ್ಳಿ ಮುಳ್ಳೆ ಇಸ್ ದ ಬೆಸ್ಟ್ ಪೀಸ್ ಗೈಸ್. ನನಗಂತೂ ಸಖತ್ ಇಷ್ಟ. ಅದಕ್ಕೆ ನಳ್ಳಿ ಮುಳ್ಳೆ ಎಲ್ಲೋದ್ರೂ ನನಗೆ ಬೀಳುತ್ತೆ. ಸೊ ಐ ಎಂಜಾಯ್ ಇಟ್. ಸಖತ್ತಾಗಿರುತ್ತೆ. ಅದ್ರದ್ದು ಸ್ಟಫ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಲುಕ್ ಅಟ್ ಮೈ ಹ್ಯಾಪಿನೆಸ್ ಆಫ್ ಹೋಲ್ಡಿಂಗ್ ದಿಸ್ ನಳ್ಳಿ ಮುಳ್ಳೆ. ಹಾಗೆ ಎಲ್ಲರೂ ನನ್ನ ವ್ಲಾಗಿಂಗ್ ಬಗ್ಗೆ ಮಾತಾಡ್ತಾಯಿದ್ರು. ನನ್ನ ಪಾಡಿಗೆ ನಾನು ತುಂಬ ಚೆನ್ನಾಗಿದೆ ಅಂತ ತಿಂತಾಯಿದ್ದೆ. ಮತ್ತು ನಾನು ಈ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ ಗೈಸ್. ನನಗಂತೂ ಈ ಡ್ರೆಸ್ ಸಾಕಾಗಿ ಇಷ್ಟ ಆಯಿತು. ಬಟ್ ನಮ್ಮ ಅಮ್ಮ ಇಷ್ಟ ಆಗಿಲ್ಲ. ನೋಡಿ ಗೈಸ್, ಇವತ್ತು ನಮ್ಮ ಮನೆಗೆ ನಮ್ಮ ಡ್ಯಾಡಿ ಫ್ರೆಂಡ್ಸ್ ಬಂದಿದ್ದಾರೆ. ಆಂಟಿ ಹಾಯ್ ಮಾಡಿ. ಹಾಯ್. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ನಾವು ಇದನ್ನೇ ನಿಮ್ಮಲ್ಲಿ ಬಯಸೋವಂಥದ್ದು. ನಮ್ಮನ್ನು ಬೆಳೆಸಿ ಖುಷಿಪಡಿ. ನಮ್ಮ ಚಾನಲ್ಸಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಚೈತ್ರ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಗೈಸ್ ಇವರು ನೇತ್ರ ಆಂಟಿ ಹಾಗೆ ಅವ್ರ ಮಗಳು ಲಕ್ಷ್ಮಿ ಅಂತ ನಮ್ಮಪ್ಪ ಫ್ರೆಂಡ್ಸು. ಸೊ ಅವರು ನನ್ನ ಚಾನಲ್ಗೆ ಬೆಸ್ಟ್ ವಿಶಸ್ ಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಬೆಸ್ಟ್ ವಿಶಸ್. ಇಟ್ ರಿಯಲಿ ಮೀನ್ಸ್ ಲಾಟ್. ಸ್ಯಾರಿ ಸೂಪರ್ ಆಗಿದೆ ಅಕ್ಕ. ನಿನ್ನ ಸ್ಯಾರಿ ಸೂಪರ್ ಆಗಿದೆ ಗೈಸ್. ನಮ್ಮ ಅಕ್ಕ ಈ ಸ್ಯಾರಿಯಲ್ಲಿ ಸಖತ್ತಾಗಿ ಕಾಣಿಸ್ತಿದ್ರು. ಸೊ ಐ ಗೇವ್ ಎ ಕಾಂಪ್ಲಿಮೆಂಟ್ ಟು ಹರ್. ಮತ್ತು ಇವರು ನಮ್ಮ ಭಾವ, ಇನ್ನೊಬ್ಬರು ಪುಟ್ಟಿ ಅಕ್ಕ ಅವರ ಹಸ್ಬೆಂಡು, ಮತ್ತು ನಮ್ಮಮ್ಮ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಅಕ್ಕ ಲಾಸ್ಟಲ್ಲಿ ಬರ್ತಾರೆ, ತೋರಿಸ್ತೀನಿ ರೀ ಗೈಸ್. ಹಾಗೆ ಇವ್ರು ನಮ್ಮ ಅಜ್ಜಿ, ನಮ್ಮಮ್ಮ ಅವರಮ್ಮ, ನಮ್ಮಮ್ಮಮ್ಮ. ನೋಡಿ ಗೈಸ್, ನಮ್ಮಣ್ಣ ಈಗ ಕೂತಿದ್ದಾನೆ ಊಟಕ್ಕೆ. ವರುಣ್ ಕುಮಾರ, ನಮ್ಮ ದೊಡ್ಡಪ್ಪ ಬಂದಿದ್ದಾರೆ ನೋಡಿ ಗೈಸ್. ನಮ್ಮ ಅಣ್ಣ ನೋಡಿ ಗೈಸ್ ನಲ್ಲಿ ಮುಳ್ಳೆ ಇಟ್ಕೊಂಡು ಹೆಂಗೆ ತಿಂತಾ ಇದ್ದಾನೆ, ಮಸ್ತ್. ಇವರು ನಮ್ಮ ಪುಟ್ಟಿ ಅಕ್ಕ ಅಂತ. ತುಂಬ ಲೇಟಾಗಿ ಬಂದಿದ್ರು, ಅವ್ರಿಗೆ ತುಂಬ ರೇಗಿಸ್ತಾ ಇದ್ದೆ ನಾನು. ನೆಕ್ಸ್ಟ್ ಕ್ಲಿಪ್ ಚೆನ್ನಾಗಿದೆ ನೋಡಿ. ಅದೇ ಅವ್ರ ಹಸ್ಬೆಂಡ್ ತೋರಿಸಿದ್ನಲ್ಲ, ಅವ್ರ ವೈಫ್. 5 ಗಂಟೆಗೆ ಬಂದಿದ್ದಾಳೆ ನೋಡಿ ಗೈಸ್. ಎಲ್ಲರೂ ಕಮೆಂಟ್ಸಲ್ಲಿ ಇವ್ರನ್ನ ಬೈರಿ, ಇವಳ ಕಮೆಂಟ್ಸಲ್ಲೆಲ್ಲ ಬೈರಿ, ಬ್ಯಾಡ್ ಕಮೆಂಟ್ಸ್ ಹಾಕಿ.
ನೋಡಿ ಎಲ್ಲರೂ ಈ ಕಮೆಂಟ್ಸಲ್ಲಿ ಇವಳನ್ನ ಬೈ ಗೈಸ್. ನಮ್ಮ ಅಕ್ಕ ನೋಡಿ ಗೈಸ್, ಜವಾಬ್ದಾರಿ ಇಲ್ಲ ಈ ಅಕ್ಕಂಗೆ ಬೈರಿ ಗೈಸ್ ಎಲ್ರು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿದ್ದಾರೆ. ನಮ್ಮ ಚಿಕ್ಕಮ್ಮ ವೆಜ್ ತಿಂತಾ ಇದ್ದಾರೆ. ಆಂಟಿ ಗೊಜ್ಜು ಹೇಗಿದೆ ನಾನು ಮಾಡಿರೋದು? ಸೂಪರ್ ಆಗಿದೆಯಮ್ಮ. ನಮ್ಮ ಚಿಕ್ಕಪ್ಪನ ರಿವ್ಯೂ ಕೇಳೋಣ ಬನ್ನಿ. ನೋಡಿ ಜಾತ್ರೆಯಲ್ಲಿ ಮಾಡೋ ಊಟನೇ ಟೇಸ್ಟ್ ಬೇರೆ. ಹಾಂ, ಯಾವ್ದು ಚೆನ್ನಾಗಿದೆ ಚಿಕ್ಕಪ್ಪ? ನೋಡಿ ಹಾಂ, ಫೈನ್ ಮಟನು, ಹ್ಞೂ, ಇದು ಚಿಕನ್ನು, ಚಿಕನ್ ಚಾಪ್ಸ್ ಎರಡು ಕೂಡ ಚೆನ್ನಾಗಿದೆ. ಬೆಟರು. ಒಳ್ಳೆ ಕಮೆಂಟ್ಸ್ ಮಾಡಿ. ನಮ್ಮ ತಂಗಿ ನೋಡಿ ಗೈಸ್, ಚಿಕನ್ ತಿನ್ನು ಅಂದರೆ ಬರೀ ವೆಜ್ಜೇ ತಿಂತಾ ಇದ್ದಾಳೆ. ನಮ್ಮ ತಮ್ಮ ಗುಡ್ ಬಾಯ್ ಗೈಸ್, ಎಷ್ಟು ನೀಟಾಗಿ ತಿಂತಾ ಇದ್ದಾನೆ. ಹಾಯ್ ಮಾಡು ಸಬ್ಸ್ಕ್ರೈಬರ್ಸ್ಗೆಲ್ಲ. ವರ್ಧನ್ ರಾಘವ್ಗೆಲ್ಲರೂ ಒಂದು ಹಾರ್ಟ್ ಹಾಕ್ಬಿಡಿ. ಸೊ ಊಟ ಎಲ್ಲ ಆದಾಗ ಎಲ್ಲರೂ ಕೂತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಿದ್ರು. ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಕೂತಿದ್ರು. ನಮ್ಮ ಅಕ್ಕಂದ್ರು, ನಮ್ಮ ಮಾಮ, ಹಾಗೆ ನಮ್ಮ ಅಜ್ಜಿ ಎಲ್ಲರೂ. ನಮ್ಮ ಅಕ್ಕ ನಮ್ಮ ಫೇವ್ರೆಟ್ ಅಕ್ಕ ಇವರು, ನಮ್ಮ ಮುದ್ದು ಅಕ್ಕ ಬಂದಿದ್ದಾರೆ ನೋಡಿ ಗೈಸ್. ಇವಳನ್ನ ಹತ್ರದಿಂದ ನೋಡಿ ಗೈಸ್, ನಮ್ಮ ಅಕ್ಕ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ನಮ್ಮ ಅಕ್ಕ ನೋಡಿ ಗೈಸ್. ನಮ್ಮ ಅಕ್ಕ ಫೇವ್ರೆಟ್ ಗೈಸ್. ಅವಾಗ್ಲೇ ಸ್ವಲ್ಪ ಬಂದಾಗ ರೇಗಿಸ್ತೆ ಅಂತ ಸ್ವಲ್ಪ ಸುಮ್ಮನೆ ಹಾಗೆ ಕವರ್ ಅಪ್ ಮಾಡ್ತಿದ್ದೆ ರೇಗಿಸ್ಕೊಂಡು. ಸರ್ ಅದೆಲ್ಲ ಕಾಮಿಡಿ ಗೈಸ್, ಸುಮ್ಮನೆ ಸೀರಿಯಸ್ ಅಲ್ಲ. ನಾವು ಸಿಸ್ಟರ್ಸ್, ಕಸಿನ್ ಸಿಸ್ಟರ್ಸ್ ಅಲ್ವಾ, ಹಾಗೆ ಮಾತಾಡೋದು. ನಮ್ಮ ಆಂಟಿ ಎಲ್ರಿಗೂ ಊಟ ಬಡಿಸ್ತಿದ್ದಾರೆ ನೋಡಿ ಗೈಸ್. ಥ್ಯಾಂಕ್ ಯು ಆಂಟಿ. ಅಪ್ಪ ನೋಡಿ, ಆಂಟಿ ನೋಡಿ. ಹಾಗೆ ಇವರೆಲ್ಲ ನಮ್ಮ ಅಣ್ಣ ಕಲೀಗ್ಸ್ ನೋಡಿ ಗೈಸ್. ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಮತ್ತು ಇವರು ನಮ್ಮ ಡ್ಯಾಡಿ ಫ್ರೆಂಡ್ಸ್ ನೋಡಿ ಗೈಸ್. ನಮ್ಮ ಡ್ಯಾಡಿ ಅವ್ರನ್ನೆಲ್ಲ ವಿಚಾರಿಸ್ತಾ ಇದ್ದಾರೆ ಗೈಸ್. ಇವ್ರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಅವರ ಅಕ್ಕ. ಈ ಕಡೆಗೆ ತಿರ್ಗು. ಇದು ಒಂದು ವ್ಲಾಗ್ ಮಾಡ್ತೀನಿ ನೋಡಿ ಗೈಸ್. ಯಾ ಅಮ್ಮ ಹಾಗೆ ಜಾತ್ರೆ ದಿವಸ ಮಳೆ ಬಂದೇ ಬರುತ್ತೆ ಗೈಸ್. ಅದು ದೇವ್ರದು ಪ್ರತಿ ವರ್ಷದ ಪ್ರತೀತಿ. ನಮ್ಮಣ್ಣ ವೆಂಕಟೇಶ್ಪುರಕ್ಕೆ ಅಂತ ಹೋಗಿದ್ದ, ಅಲ್ಲಿಂದ ಒಂದು ಕ್ಲಿಪ್ ತೊಗೊಂಬಂದಿದ್ದಾನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೋಡಿ ಗೈಸ್, ನಮ್ಮ ಅತ್ತೆ ಬಂದಿದ್ದಾರೆ ಇವತ್ತು ನಮ್ಮ ಮನೆಗೆ ಜಾತ್ರೆಗೆ. ನಮ್ಮ ಅತ್ತೆ ಮಗ ಬಂದಿದ್ದಾನೆ. ಹಾಯ್ ಅತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಮಾಡಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಚಿರು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಹಾಯ್ ಮಾಡಿ ಗೈಸ್. ಇವರು ನಮ್ಮಪ್ಪ ಅವ್ರ ಕಸಿನ್ ಸಿಸ್ಟರ್ ಛಾಯಾ ಅತ್ತೆ ಅಂತ, ಹಾಗೂ ಇವ್ರ ಮಗ ಚಿರಂತ್ ಗೈಸ್. ನಮ್ಮ ಅತ್ತೆ ಮಗ ಚಿರಂತ್ಗೆ ನಮ್ಮ ಅಣ್ಣದು NS ಬೈಕ್ ಓಡಿಸ್ಬೇಕು ಅಂತ ಅನಿಸ್ತು. ಸೊ ಒಂದು ರೌಂಡ್ ಹೋಗ್ಬರೋಣ ಅಂತ ಕರೆದ ಹೋಗ್ತಾ ಇದ್ದೀವಿ ಗೈಸ್. ಹುಷಾರು. ಎಲ್ಲರೂ ಆಮೇಲೆ ಕ್ಯೂಟಿ ಚಿರಂತ್ ಅಂತ ಆಗ್ತಾರೆ. ನಿಮ್ಮಮ್ಮ ಕೊಡೋ ರೂಲ್ಸ್ಗೂ ಚೆನ್ನಾಗಲ್ಲ. ನಮ್ಮ ಅಣ್ಣ ಚಿಕ್ಕಪ್ಪನ ರೂಲ್ಸಾ?